ಎಲ್ರಿಗೂ ನಮಸ್ಕಾರ. ನಾನು ಜಯ ಕುಕ್ಕೇರ. ನಮ್ಮ ಬೆಳಕು ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಮಲ್ಟಿಗ್ರೇನ್ ವೀಟ್ ಫ್ಲವರಿಂದ ಹೇಗೆ ಚಾಕ್ಲೇಟ್ ಬ್ರೌನಿ ಮಾಡೋದು ಅಂತ ಹೇಳೋದು ತೋರಿಸ್ಕೊಡ್ತಾ ಇದ್ದೀನಿ. ಚಾಕ್ಲೇಟ್ ಬ್ರೌನಿ ಅಂತ ಹೇಳಿದರೆ ಚಾಕ್ಲೇಟ್ ಕೇಕ್. ಇವತ್ತು ನಾನು ಈ ಕೇಕ್ ಏಕೆ ಮಾಡ್ತಿದ್ದೀನಿ ಅಂತ ಹೇಳಿದರೆ, ನಾಳೆ ನನ್ನ ಫ್ರೆಂಡ್ದು ಬರ್ಡೇ. ಅವರಿಗೆ ಸ್ಪೆಷಲ್ಲಾಗಿ ನಾನೇ ಹೋಮ್ ಮೇಡ್ ಕೇಕ್ ರೆಡಿ ಮಾಡಿ ಕೊಡುವ ಅಂಥೇಳಿ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಹೊರಗೆ ಕೇಕ್ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನೀವೇ ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಹೋಮ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿ ಟ್ರೈ ಮಾಡಿ. ಈ ಕೇಕ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ, ಒಮ್ಮೆ ನೀವು ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಮಲ್ಟಿಗ್ರೇನ್ ವೀಟ್ ಫ್ಲವರ್ ತಗೊಂಡಿದ್ದೀನಿ, ಮತ್ತು ಇದು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ತಗೊಂಡಿದ್ದೀನಿ. ಇದು ತುಂಬ ಸ್ವೀಟ್ ಇರೋದಿಲ್ಲ. ಇದು 200 ಗ್ರಾಮ್ ಚಾಕ್ಲೇಟ್ ಕಾಂಪೌಂಡ್, ಡಾರ್ಕ್ ಚಾಕ್ಲೇಟ್ 200 ಗ್ರಾಮ್ಸ್. ಮತ್ತು ಇದು 100 ಗ್ರಾಮ್ ತಗೊಳ್ತೀನಿ, ಆಗ್ತಾ 100 ಗ್ರಾಮ್ಸ್. ಮತ್ತು 3 ಎಗ್ಸ್, ಮತ್ತು 1 ಕಪ್ ಹಾಲು, 100 ಗ್ರಾಮ್ ಬಟರ್. ಇದರಲ್ಲಿ 50 ಗ್ರಾಮ್ ಬಟರ್ ತಗೊಳ್ತೀನಿ. ಇದು ಅಮೂಲ್ ಬಟರ್, ಅನ್ಸಾಲ್ಟೆಡ್ ಕುಕಿಂಗ್ ಬಟರ್. ಮತ್ತು ಬ್ರೌನ್ ಶುಗರ್ 100 ಗ್ರಾಮ್ಸ್. ಮತ್ತು ಕ್ರಶ್ ಚಾಕ್ಲೇಟ್ಸ್, ಕಟ್ ಮಾಡಿದ ಚಾಕ್ಲೇಟಿಗೆ ಕೊಕೋವಾ ಪೌಡರ್ ತಗೊಳ್ತಾ ಇದ್ದೀನಿ. ಇವಾಗ ನಾವು ಈ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಬೇಕು ಫಸ್ಟ್. ಸೊ ನಾನು ಡಬಲ್ ಏರ್ ಕಂಟೈನರ್ ಮಡಗಿ ಅದರಲ್ಲಿ ಮೆಲ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ನೀರು ಬಿಸಿ ಮಾಡ್ಕೊಳ್ಬೇಕು. ಆ ನೀರು ಬಿಸಿ ಆಗಬೇಕು, ಮತ್ತು ಅದಕ್ಕೆ ಒಂದು ಪಾತ್ರೆ ಇಡಬೇಕು. ಅದು ಮುಚ್ಚೋ ಹಾಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಈ ಚಾಕ್ಲೇಟ್ನ ಹಾಕ್ಕೊಳ್ಬೇಕು. ಶುಗರ್ ತಗೊಳ್ಳುವ. 100 ಗ್ರಾಮ್ ಶುಗರ್ ಇದೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಇದಾದಮೇಲೆ ನಾನು ಈ 3 ಮೊಟ್ಟೆ ಹಾಕ್ಕೊಳ್ಬೇಕು. ಈಗ 3 ಮೊಟ್ಟೆನ ಒಡೆದು ಹಾಕಿ ಆಯಿತು. ಈಗ ಅದಕ್ಕೆ ಒಂದು 50 ಗ್ರಾಮ್ಸ್ ಬಟರ್ ಆ್ಯಡ್ ಮಾಡುವ. ಅಮೂಲ್ ಬಟರ್, ಸ್ವೀಟ್ ಅನ್ಸಾಲ್ಟೆಡ್ ಬಟರ್ 50 ಗ್ರಾಮ್ಸ್ ಅಂತ ಹೇಳಿದರೆ ಹಾಫ್ ಹಾಕ್ತಾ ಇದ್ದೀನಿ ನಾನು. ಮೆಲ್ಟ್ ಆಗಿದೆ ಬಟರ್ ಹಾಕಿ ಆಯಿತು. ಇದನ್ನೀಗ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇದು ಏನಾಗಿದೆ ನೋಡುವ. ಇದು ಮೆಲ್ಟ್ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಮೆಲ್ಟ್ ಆಗಬೇಕು. ನಾವೀಗ ಶುಗರ್, ಎಗ್ ಮತ್ತು ಬಟರ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಬರುವ, ಮಿಕ್ಸಿ ಮಾಡ್ಕೊಂಡು ಬರುವ. ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳುವ. ಎಗ್, ಬಟರ್, ಶುಗರ್ ಮಿಕ್ಸ್ಚರ್ ರೆಡಿಯಾಗಿದೆ. ಓಕೆ, ಈಗ ಇದನ್ನು ನಾವು ನಮ್ಮ ಈ ವೀಟ್ ಫ್ಲವರಿಗೆ ಆ್ಯಡ್ ಮಾಡುವ, ಮಲ್ಟಿಗ್ರೇನ್ ವೀಟ್ ಫ್ಲವರಿಗೆ ಆ್ಯಡ್ ಮಾಡುವ. ಇದನ್ನು ಸರಿಯಾಗಿ ಕಲಿಸ್ಕೊಳ್ಬೇಕು. ಇವಾಗ ನಮ್ಮ ಚಾಕ್ಲೇಟ್ ಪೌಡರ್ ರೆಡಿಯಾಗಿದೆ, ಅದ ಚಾಕ್ಲೇಟ್ ಮಿಕ್ಸ್ಚರ್ ರೆಡಿಯಾಗಿದೆಯಾ ನೋಡುವ. ಎಸ್, ಇದು ಫುಲ್ ರೆಡಿಯಾಗಿದೆ. ಚಾಕ್ಲೇಟ್ ಇಟ್ಟ ಪಾತ್ರೆನ ಮೆಲ್ಲ ತೆಗಿಬೇಕು. ಅದು ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕು. ಮೆಲ್ಟ್ ಆಗಿರೋ ಚಾಕ್ಲೇಟ್ನ ಅದಕ್ಕೆ ಆ್ಯಡ್ ಮಾಡಬೇಕು. ಇವಾಗ ನಾವು ಮೆಲ್ಟ್ ಮಾಡಿದ ಚಾಕ್ಲೇಟ್ ಮತ್ತು ಬಟರ್, ಎಗ್, ಶುಗರ್ ಎಲ್ಲ ಮಿಕ್ಸಿ ಮಾಡಿತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ನಾವು 1/4 ಕಪ್ ಕೊಕೋ ಪೌಡರ್ನ ಆ್ಯಡ್ ಮಾಡಬೇಕು. ಫುಲ್ ಬೇಡ, ಸಾಕು ಇಷ್ಟು ಪೌಡ್ರನ್ನ ಆ್ಯಡ್ ಮಾಡಬೇಕು. ಒಂದು 4 ಟೀ ಸ್ಪೂನ್ ಆಗುವಷ್ಟು ಅರಿಶಿ ಅಂತ ಬೇಡ, ಕೊಕೋ ಪೌಡ್ರನ್ನ ಹಾಕಬೇಕು. ಮತ್ತು ಪುನಃ ಇದನ್ನೆಲ್ಲನೂ ಕಲಿಸ್ಕೊಳ್ಬೇಕು, ಚೆಂದ ಕಲಿಸ್ಕೊಳ್ಬೇಕು. ಇದನ್ನು ನಾವು ತುಂಬ ಫೋರ್ಸ್ಫುಲ್ಲಾಗಿ ಬೀಟ್ ಮಾಡಬಾರ್ದು, ಸ್ಲೋಲಿ ತಿರುಗಿಸ್ಕೊಳ್ಬೇಕು, ಮೆಲ್ಲ ತಿರುಗಿಸ್ಕೊಳ್ಬೇಕು, ಸ್ಲೋ ಆಗಿ ತಿರುಗಿಸ್ಕೊಳ್ಬೇಕು. ಸ್ವಲ್ಪ ನಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದರೆ ಒಂದು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋದು. ಇದೊಂದು ಅರ್ಧ ಕಪ್ ಆಗುವಷ್ಟು ಮಿಲ್ಕನ್ನು ಹಾಕ್ತಾಯಿದ್ದೀನಿ. ಈಗ ನಮ್ಮ ಮಿಕ್ಸ್ಚರ್ ರೆಡಿ ಆಗ್ತಾ ಇದೆ. ಚಾಕ್ಲೇಟ್ ಕೊಕೋ ಪೌಡರ್, ಮೆಲ್ಟೆಡ್ ಚಾಕ್ಲೇಟ್, ಹಾಲು ಎಲ್ಲ ಹಾಕಿದ ಮಿಕ್ಸ್ಚರ್ ರೆಡಿಯಾಗಿದೆ. ಅಂದರೆ ಇದನ್ನು ನಾವು ತುಂಬ ಬೀಟರಲ್ಲೆಲ್ಲ ಬೀಟ್ ಮಾಡ್ಕೊಳ್ಳೋದು ಬೇಡ, ಇದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಾವು ಬೀಟ್ ಮಾಡ್ಕೊಳ್ಬೇಕು ಇದನ್ನ. ಓಕೆ, ಇವಾಗ ಇದಕ್ಕೆ ಚೊಕೋ ಚಿಪ್ಸ್ನ ಆ್ಯಡ್ ಮಾಡುವ. ಓಕೆ, ಅಷ್ಟೇ ಆಯಿತು. ನಮ್ಮ ಮಿಕ್ಸ್ಚರ್ ರೆಡಿಯಾಗಿದೆ. ಈಗ ನಮ್ಮ ಮಿಕ್ಸ್ಚರ್ನ ನಾವು ಮೋಲ್ಡಿಗೆ ಹಾಕ್ಕೊಳ್ಳುವ. ನನ್ನ ಹತ್ರ ಇದಕ್ಕೆ ಸರಿಯಾದ ಕೇಕ್ ಮೋಲ್ಡ್ ಇಲ್ಲ, ಹಾಗಾಗಿ ನಾನು ಬ್ರೆಡ್ ಮೋಲ್ಡಿಗೆ ಹಾಕ್ತಾ ಇದ್ದೀನಿ. ಈವನಾಗಿ ಸ್ಪ್ರೆಡ್ ಮಾಡಬೇಕು. ಹಾಕಿ ಸ್ವಲ್ಪ ಬಟರ್ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಮಿಕ್ಸ್ಚರ್ನ ಈ ಕಂಟೈನರ್ಗೆ ಹಾಕ್ಕೊಳ್ಬೇಕು. ಇವಾಗ ಈ ಮಿಕ್ಸ್ಚರ್ನ ನಾವು ಓವನ್ನಲ್ಲಿ ಇಡುವ. ನಾನು ಇದು ಎಂತ ಬರೀ ಈ ಕೇಕ್ ಮಾತ್ರ ಮಾಡೋದಲ್ಲ, ಬ್ರೌನೀಸ್ ಹಾಗೆ ಅಲ್ಲ, ನಾನು ಟೀ ಕೇಕ್ಸ್ ಮಾಡ್ತಾ ಇರ್ತೀನಿ. ಅಂದರೆ ನನಗೆ ನಮ್ಮ ಫ್ಯಾಮಿಲಿಗೆ ಮತ್ತು ನಮ್ಮ ಫ್ರೆಂಡ್ಸಿಗೆಲ್ಲ ಕೊಡಲಿಕ್ಕೆ ನಾನೇ ಕೇಕ್ ಮಾಡೋದು. ನನ್ನ ಫ್ರೆಂಡ್ದು ಮಗುಗೆ ನಾನು ಸ್ಪೆಷಲ್ ಕೇಕ್ಸ್ ಮಾಡ್ತಾ ಇರ್ತೀನಿ. ನನ್ನ ಫ್ರೆಂಡ್ ಮಗುಗೆ ನಾನು ಸ್ಪೆಷಲ್ ಕೇಕ್ ಮಾಡಿ ಕೊಡ್ತಾ ಇರ್ತೀನಿ. ರಾಗಿ ಕೇಕ್ ಮತ್ತು ಇದು ಮಲ್ಟಿಗ್ರೇನ್ ಅಂತ ಹೇಳಿದ್ರೆ ಈಗ ಸಿರಿಧಾನ್ಯದ ಕೇಕ್ ಅದು ಮಾಡ್ತೀನಿ. ಅವನಿಗೆ ಸ್ಪೆಷಲಾಗಿ ಜಾಗ್ರಿ ಎಲ್ಲ ಹಾಕಿ ಹೆಲ್ದಿ ಕೇಕ್ಸ್ ಮಾಡಿ ಕೊಡ್ತೀನಿ. ಮತ್ತು ನನ್ನ ಫ್ರೆಂಡ್ಸಿಗೆ ನಾನು ಯಾವಾಗಲೂ ಟೀಗೆ ಇನ್ವೈಟ್ ಮಾಡಿದರೆ ನನ್ನದೇ ಸ್ಪೆಷಲ್ ಕೇಕ್ಸ್ ಎಲ್ಲ ಇರ್ತದೆ. ಹಾಗೆ ನೀವು ಅಷ್ಟೇ ಮನೇಲಿ ನಿಮ್ಮದೇ ಓನ್ ರೆಸಿಪಿ ಮಾಡ್ಕೊಳ್ಳಿ. ನಮ್ಮ ಕೇಕ್ ಈಗ ರೆಡಿಯಾಗಿದೆ, ತೆಗೆಯುವ. ಬ್ರೌನಿ ನಮ್ಮ ಬ್ರೌನಿ ಈಗ ರೆಡಿಯಾಗಿದೆ. ಇದು ಇನ್ನೂ ಸ್ವಲ್ಪ ಕೂಲ್ ಆಗಬೇಕು. ನೋಡಿ, ಅಂಟ್ತಾ ಇಲ್ಲ, ಇದು ಫುಲ್ ರೆಡಿಯಾಗಿದೆ. ಇದಿನ್ನು ಕೂಲ್ ಆದಮೇಲೆ ಇದನ್ನ ಕಟ್ ಮಾಡುವ. ಇವಾಗ ಇದಕ್ಕೆ ನಾನು ಹಾಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲರೂ ನೋಡಿದ್ದೀರಾ. 100 ಗ್ರಾಮ್ಸ್ ಮಲ್ಟಿಗ್ರೇನ್ ವೀಟ್ ಫ್ಲವರ್, ಮತ್ತು 50 ಗ್ರಾಮ್ ಬಟರ್, 3 ಎಗ್ಸ್, 3 ಎಗ್, ಮತ್ತು 100 ಗ್ರಾಮ್ ಶುಗರ್, ಬ್ರೌನ್ ಶುಗರ್, ಚಾಕ್ಲೇಟ್ ಪೌಡರ್ ಒಂದು 4 ಟೀ ಸ್ಪೂನ್ ಹಾಕಿದ್ದೀನಿ, ಕೊಕೋ ಪೌಡರ್, ಆಮೇಲೆ ಡಾರ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡಿ ಹಾಕಿದ್ದು ಅಷ್ಟೇ ಇರೋದು. ಇನ್ನು ಬೇರೆ ಏನು ಎಕ್ಸ್ಟ್ರಾ ಏನು ಹಾಕಲಿಲ್ಲ. ಸೊ ಇದರಲ್ಲಿ ಬೇಕಿಂಗ್ ಪೌಡ್ರ್ ಆಗಲಿ ಬೇಕಿಂಗ್ ಸೋಡಾ ಯಾವುದೂ ಇಲ್ಲ. ಸೊ ಎಲ್ಲರೂ ಟ್ರೈ ಮಾಡಿ ಎಂಜಾಯ್ ಮಾಡಿ. ನಾನು ಇನ್ನೊಂದು ಸಂಚಿಕೆಯಲ್ಲಿ ಹೊಸ ಡಿಶನ್ನೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಾನು ಜಯ ಕುಕ್ಕೇರ. ನನ್ನ ಬೆಳಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.